ನಮಸ್ಕಾರ ಸ್ನೇಹಿತರೆ, ಡಿ ಜಿ ಎಲ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಯಾವ ಗಾಡಿ ರಿವ್ಯೂ ಮಾಡ್ತಿದ್ದೀವಿ ಅಂದರೆ ಓಲಾ ರೋಡ್ ಸ್ಟಾರ್ ಪ್ಲಸ್ ಈ ಗಾಡಿ ಬಗ್ಗೆ ತಿಳಿಸ್ತಿದ್ದೀವಿ. ಈ ಗಾಡಿ 3 ವೇರಿಯಂಟಲ್ಲಿ ಸಿಗುತ್ತೆ. 2.5, 3.5, 4.5 ಕಿಲೋವ್ಯಾಟ್ ಬ್ಯಾಟ್ರಿಗಳಲ್ಲಿ ಸಿಗುತ್ತೆ. ಈ ಗಾಡೀಲಿ 3 ಮೋಡ್ ಇದೆ: ನಾರ್ಮಲ್, ಎಕೋ, ಸ್ಪೋರ್ಟ್ ಮತ್ತು ರಿವರ್ಸ್ ಸಹ ಇದೆ. ಗಾಡಿ ನೋಡೋದಕ್ಕೆ ಸೈಕ ಕ್ಲಾಸಿಕ್ ಆಗಿದೆ. ಇವತ್ತಿನ ಪೆಟ್ರೋಲ್ ರೇಟಿಗೆ ಹೋಲಿಸ್ಕೊಂಡ್ರೆ ಈ ಗಾಡಿ ವರ್ತ್ ಅನ್ಸತ್ತೆ. ಒಂದು ಪೂರ್ತಿ ಚಾರ್ಜ್ ಅಂದರೆ 6ರಿಂದ 8 ಅವರ್ ಚಾರ್ಜ್ ಹಾಕಿದರೆ 200 ಕಿಲೋಮೀಟ್ರ್ ಮೈಲೇಜ್ ಸಿಗತ್ತೆ. ಆ ಶೋರೂಮಲ್ಲಿ 250 ಅಂತ ಹೇಳ್ತಾರೆ, ಆದರೆ ನಾವು ಓಡಿಸಿ ನೋಡಿರೋ ಪ್ರಕಾರ 200 ಕಿಲೋಮೀಟ್ರ್ ಸಿಗತ್ತೆ. ಮೊದಲು ಎಲೆಕ್ಟ್ರಿಕ್ ಸ್ಕೂಟ್ರ್ ಅಂದರೆ ಬೆಲ್ಟ್ ಸಿಸ್ಟಮ್ ಇತ್ತು, ಈಗ ಅದನ್ನು ತೆಗ್ದು ಚೈನ್ ಸಿಸ್ಟಮ್ ಮಾಡಿದ್ದಾನೆ. ಇದು ಒಳ್ಳೆ ಉಪಯೋಗ ಆಗುತ್ತೆ ಅನ್ಸುತ್ತೆ. ಕೆಲವೊಂದು ಸರಿ ನಾವು ಗಾಡೀಲಿ ಹೋಗ್ತಿರ್ಬೇಕಾದ್ರೆ ಬೆಲ್ಟ್ ಕಟ್ಟಾದರೆ ಹತ್ರದಾಗ ಮೆಕ್ಯಾನಿಕ್ ಹತ್ರ ನಮಗೆ ರಿಪೇರಿ ಮಾಡಿಸ್ಬೇಕು ಅಂದ್ರೂ ಕಷ್ಟ ಆಗೋದು, ಶೋರೂಮ್ಗೆ ತಗೊಂಡೋಗೋ ಪರಿಸ್ಥಿತಿ ಇಲ್ಲ. ಕಟ್ಟಾಯಿತು ಅಂದರೆ ನಾವೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಚೈನ್ ಬಂದಿರೋದ್ರಿಂದ ಅಕಸ್ಮಾತ್ ಎಲ್ಲ ಹೋಗ್ತಿರ್ಬೇಕಾದ್ರೆ ನಾವು ಆಫ್ ರೋಡಲ್ಲೋ ಇಲ್ಲ ಹಾಳಾಗಿರೋ ರೋಡಲ್ಲೋ ಹೋಗ್ಬೇಕಾದ್ರೆ ಚೈನ್ ಕಟ್ಟಾಯಿತು ಅಂದರೆ ಜಸ್ಟ್ ಲಿಂಕ್ ಅಡ್ಜಸ್ಟ್ ಮಾಡಿಸ್ಕೊಂಡು ನಾವು ಹೋಗ್ಬೋದು. 2 ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾನೆ, ಮುಂದ್ಗಡೆ ಡಿಸ್ಕ್ ಕೊಟ್ಟಿದ್ದಾನೆ, ಮತ್ತು ರೇರಲ್ಲಿ ಡ್ರಮ್ ಇದೆ, ಮತ್ತು ಕೇಬಲ್ ಕೊಟ್ಟಿದ್ದಾನೆ. ಹಿಂದ್ಗಡೆ ಏನು ಬ್ರೇಕ್ ಸಿಸ್ಟಮ್ ಇದೆ ಅಲ್ಲ, ಮೊದಲೆಲ್ಲ ರಾಡ್ ಬರೋದು, ಈ ಗಾಡೀಲಿ ಕೇಬಲ್ ಕೊಟ್ಟಿದ್ದಾನೆ. ಇನ್ನು ಮುಂದ್ಗಡೆ ಎಲ್ ಇ ಡಿ ಹೆಡ್ ಲ್ಯಾಂಪ್ ಇದೆ. ಸೀಟ್ ಕೆಳಗಡೆ ಚಾರ್ಜರ್ ಕೊಟ್ಟಿದ್ದಾನೆ. ಚಾರ್ಜರ್ ಮೊದಲಿನ ಥರ ನಾವೇನು ಕೇಬಲ್ ಕನೆಕ್ಟ್ ಮಾಡಿದರೆ ಸಾಕು, ಡೈರೆಕ್ಟ್ ಅಟ್ಯಾಚ್ ಇದೆ ಅದರಲ್ಲಿ. ಆ ಚಾರ್ಜರ್ನ ಡೈರೆಕ್ಟ್ ಸಾಕೆಟಿಗೆ ಹಾಕಿದರೆ ಡೈರೆಕ್ಟ್ ಚಾರ್ಜ್ ಮಾಡ್ಬೋದು. ಈ ಮೊದಲೆಲ್ಲ ಚಾರ್ಜರ್ ಕೇಬಲ್ ಕೊಡೋನು ಅದನ್ನು ನಾವು ರೀಪ್ಲೇಸ್ ಮಾಡಿ ಒಂದು ಕಡೆ ಹಾಕಬೇಕಾಗಿತ್ತು. ಈಗ ಅದೆಲ್ಲ ಇಲ್ಲ, ಅದರಲ್ಲಿ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ಇದೊಂದು ಅನುಕೂಲ ಇದೆ. ಆದರೆ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಿದೆ ಅಂದರೆ, ಆ ಪಿನ್ನನ್ನು ನಾವು ಅಲ್ಲಿ ಇಡೋದಕ್ಕೆ ಒಂದು ಸ್ಲಾಟ್ ಕೊಡಬೇಕಿತ್ತು, ಸ್ಲಾಟ್ ಕೊಟ್ಟಿಲ್ಲ ಅವನು. ಚಾರ್ಜ್ ಆದಮೇಲೆ ಈ ಪಿನ್ನು ಇಡೋದಕ್ಕೆ ಒಂದು ಜಾಗ ಇರಬೇಕಿತ್ತು. ಚಾರ್ಜ್ ಆದಮೇಲೆ ಸೀಟ್ ಕೆಳಗಡೆ ಸುತ್ತಿಡಬೇಕಾಗ್ತಿತ್ತು. ಇದನ್ನು ಸುತ್ತಿಡೋ ಟೈಮಲ್ಲಿ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ. ಇದಕ್ಕೊಂದು ಸಪ್ರೇಟ್ ಪೋರ್ಟ್ ಕೊಟ್ಟಿದ್ರೆ, ಇಲ್ಲ ಜಾಗ ಸ್ಪೇಸ್ ಒಂದು ಇಡೋ ಥರ ಏನಾದರೂ ಮಾಡಿದರೆ ಸರಿಯಾಗೋದು. ಸೀಟ್ ಚೆನ್ನಾಗಿದೆ, ಕಂಫರ್ಟಬಲಾಗಿ ಇಬ್ಬರು ಕುತ್ಕೊಂಡು ಹೋಗ್ಬೋದು. ಕುಷನ್ ಎಲ್ಲ ಚೆನ್ನಾಗಿದೆ, ಅಂತ ಏನು ಹೀಟ್ ಅನ್ಸೋದಿಲ್ಲ, ಇರಿಟೇಷನ್ ಅಂತ ಅನ್ಸೋದಿಲ್ಲ. ಈ ಬ್ರೇಕ್ ಸಿಸ್ಟಮಿಗೆ ಬಂದರೆ ಪೆಡಲ್ ಕೊಟ್ಟಿದ್ದಾನೆ, ಮತ್ತು ಇದು ಕೇಬಲ್ ಕೊಟ್ಬಿಟ್ಟಿದ್ದಾನೆ. ಕೇಬಲ್ ಸಿಸ್ಟಮ್ ಕೊಟ್ಟಿರೋದ್ರಿಂದ ಬ್ರೇಕ್ ಒಂದು ಸ್ವಲ್ಪ ಜಾಮ್ ಆಗುತ್ತೆ. ಜಾಮ್ ಆಯಿತು ಅಂದರೆ ಗಾಡಿ ಹಂಗೆ ಬ್ರೇಕ್ ಅಪ್ಲೈಡ್ ಅಂತ ತೋರಿಸತ್ತೆ. ಅದು ಗಾಡಿ ನಾವೇನಾದ್ರು ಟ್ರಾಫಿಕಲ್ಲಿ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ಮತ್ತು ಹಳೆ ಬೈಕ್ಗಳಲ್ಲೆಲ್ಲ ನಮಗೆ ಬ್ರೇಕಲ್ಲಿ ಜಸ್ಟ್ ಒಂದು ರಾಡ್ ಇತ್ತು ಅಷ್ಟೇ. ಈಗ ಇದೇನಿದೆ ಅಂದರೆ ಇದು ಡಿಸ್ಅಡ್ವಾಂಟೇಜ್ ಅಂತಲೇ ಅನ್ಬೋದು ಇದನ್ನು ನಾವು. ಇದರಲ್ಲಿ ನೆಗೆಟಿವ್ ಏನಂದರೆ, ಬ್ರೇಕಲ್ಲಿ ಕೇಬಲ್ ಕೊಟ್ಬಿಟ್ಟಿದ್ದಾನೆ. ಇದರಲ್ಲಿ ಕೇಬಲ್ ಬದಲು ರಾಡ್ ಹಾಕಿದರೆ ಚೆನ್ನಾಗಿತ್ತು. ಈ ಕೇಬಲ್ ಕೊಟ್ಟಿರೋದ್ರಿಂದ ಕೆಲವೊಂದು ಸರಿ ಜಾಮ್ ಆಗ್ತಾ ಇರೋದ್ರಿಂದ ಇದು ನಮಗೆ ಓಡಿಸ್ಬೇಕಾದ್ರೆ ಇರಿಟೇಷನ್ ಅಂತ ಅನ್ಸುತ್ತೆ. ಕೆಲವೊಂದು ಸರಿ ಜಾಮ್ ಆದಾಗ ಗಾಡಿ ಮೋಟ್ರು ಮೂವ್ ಆಗೋದೇ ಇಲ್ಲ, ನಾವು ಎಕ್ಸಲೇಟರ್ ಕೊಟ್ಟರು ಹಾಗೆ ನಿಂತಿರುತ್ತೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರಕ್ಕೆ ಬರೋದಾದರೆ 160 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇದು ಹಂಪ್ಗಳಲ್ಲಿ ಮತ್ತು ನಾವು ಏನಾರು ಹೈವೇಲಿ ಹೋಗ್ಬೇಕಾದ್ರೆ ಯೂಸ್ ಆಗಬೇಕು ಅಂತಲೇ ತಲೆಯಲ್ಲಿ ಹಿಡ್ಕೊಂಡು ಮಾಡಿರೋ ಥರ ಇದ್ದಾರೆ. ಮತ್ತು ಸಸ್ಪೆನ್ಷನ್ ಎಲ್ಲ ಭಾಳ ಚೆನ್ನಾಗಿದೆ, ಏನು ತೊಂದರೆ ಅನ್ಸೋದಿಲ್ಲ. ಅಷ್ಟು ನಮಗೆ ಎತ್ತಾಗ ಅಂತ ಫೀಲ್ ಬರೋದಿಲ್ಲ. ಆಫ್ ರೋಡು ಮತ್ತು ಹೈವೇ ಎರಡಕ್ಕೂ ಕಂಫರ್ಟಬಲ್ ಇದೆ. ಇನ್ನು ಹೆಡ್ ಲ್ಯಾಂಪ್ ವಿಚಾರಕ್ಕೆ ಬರೋದಾದರೆ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾನೆ, ಮತ್ತು 2 ಇಂಡಿಕೇಟ್ರುಗಳು LED ಇದೆ. ಕೀ ಆನ್ ಮಾಡಿದಾಗ ನೋಡಿ, ಕೀ ಆನ್ ಮಾಡ್ತಾ ಇದ್ದೀನಿ. ಆನ್ ಮಾಡಿದಾಗ ಅದು ಪಾರ್ಕಿಂಗ್ ಮೋಡ್ ತೋರಿಸ್ತಾ ಇದೆ. ಈಗ ಸ್ಟ್ಯಾಂಡ್ ಹಾಕಿದೆ ನೋಡಿ, ಸ್ಟ್ಯಾಂಡ್ ಇರೋದನ್ನ ಸ್ಟ್ಯಾಂಡ್ ಸಿಂಬಲ್ ತೋರಿಸ್ತಾ ಇದೆ. ನಾವು ಸ್ಟ್ಯಾಂಡ್ನ ಹಾಕಿದ್ದಾಗ ನೋಡಿ, ಅಲ್ಲಿ ಸ್ಟ್ಯಾಂಡ್ ಪಾರ್ಕಿಂಗೇ ತೋರಿಸ್ತಾ ಇದೆ, ಸ್ಟ್ಯಾಂಡ್ ಸಿಂಬಲ್ ಇದೆ. ನಾವು ಅದು ಸ್ಟ್ಯಾಂಡ್ ರಿಮೂವ್ ಮಾಡಿದಾಗ ಮೇಲೆ ಎತ್ತಿದಾಗ ಮಾತ್ರ ಈಗ ನೋಡಿ ಸ್ಟ್ಯಾಂಡ್ ಸಿಂಬಲ್ ಹೋಯ್ತು. ಸ್ಟ್ಯಾಂಡ್ ಸಿಂಬಲ್ ಹೋದ್ಮೇಲೆ ನಾವು ಅದನ್ನು ಸೆಲ್ಫ್ ಮಾಡಬೇಕಾಗತ್ತೆ. ಬ್ರೇಕ್ ಇಟ್ಕೊಂಡು ಸೆಲ್ಫ್ ಮಾಡಬೇಕು. ಸೆಲ್ಫ್ ಆಗ್ತಾಯಿದೆ ನೋಡಿ. ಬ್ರೇಕ್ ಬಿಟ್ಟರೆ ಅದು ಸೆಲ್ಫ್ ಆಗೋದಿಲ್ಲ. ಈಗ ನಾವು ನಾರ್ಮಲ್ ಮೋಡಲ್ಲಿದೆ ಗಾಡಿ, ನಾರ್ಮಲ್ ಮೋಡಲ್ಲೇ ಒಂದು ಸರಿ ಮೂವ್ ಮಾಡೋಣ. ನಾರ್ಮಲ್ ಮೋಡಲ್ಲಿ ತೋರಿಸ್ತಾ ಇದೆ ನೋಡಿ. ನಾರ್ಮಲ್ ಮೋಡಲ್ಲಿ ನಾವು ಮೂವ್ ಮಾಡಬೇಕಾಗತ್ತೆ. ಈಗ ರಿವರ್ಸ್ ಇನ್ನೊಂದು ಸ್ವಿಚ್ ಕೊಟ್ಟಿದ್ದಾನೆ ನೋಡಿ. ಆ ಮೋಡ್ ಏನಿದೆ ಅಂದರೆ, ನಾವು ಆ ರಿವರ್ಸ್ ಮೋಡು ಇದು ಮಾಡಿದಾಗ ಫ್ರಂಟಿಗೆ ಎಕ್ಸಲೇಟರ್ ಕೊಡಬೇಕಾಗತ್ತೆ. ಆಪೋಸಿಟ್ಟು ನಾವೇನಾದರೂ ನಾರ್ಮಲ್ ಗಾಡಿ ಕೊಟ್ಟರೆ ಮತ್ತು ಅದು ರಿವರ್ಸ್ ಬಂದಾಗ ನಮಗೆ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ನೋಡಿ, ಹೋಗುತ್ತೆ, ಚೆನ್ನಾಗೇ ಹೋಗುತ್ತೆ, ಏನು ತೊಂದರೆ ಇಲ್ಲ, ಭಾಳ ಸ್ಪೀಡಾಗಿ ಏನು ಹೋಗೋದಿಲ್ಲ. ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ನೋಡಿ, ಅಲ್ಲಿ ಗಾಡಿನ ಒಂದ್ಸರಿ ರೈಡ್ ಮಾಡಿ ನೋಡೋಣ. ಎಕೋ ಮೋಡಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ಎಕೋದಲ್ಲಿ ಒಂದು 42 ತನಕ ಹೋಗುತ್ತೆ. ನೋಡೋಣ ಅಲ್ಲಿ
ಮೇನ್ ರೋಡಿಗೆ ಹೋಗಿ ಒಂದ್ಸರಿ ನಾವು ಮತ್ತೆ ಇದನ್ನು ನಾರ್ಮಲ್ ಮೋಡು ಮತ್ತು ಸ್ಪೋರ್ಟು ಎರಡೂ ತೋರಿಸ್ತೀನಿ ನೋಡಿ. ಈಗ ಮೇನ್ ರೋಡಿಗೆ ಹೋಗೋಣ. ಈಗ ನಾರ್ಮಲ್ ಮೋಡಲ್ ಗಾಡಿ ಓಡಿಸ್ತಾ ಇದ್ದೀನಿ. 32, 34, 37, 41, 42, 43, 42 ತನಕ ಹೋಗುತ್ತೆ ಗಾಡಿ ನಾರ್ಮಲ್ ಮೋಡಲ್ಲಿ. ನಮಗೆ ನಾರ್ಮಲ್ ಓಡಿಸ್ಲಿಕ್ಕೆ ಬೆಸ್ಟ್ ಇದೆ, ಇದು ನಾರ್ಮಲ್ಲೇ ಬೆಸ್ಟ್ ಆಗುತ್ತೆ. ಈಗ ನೋಡಿ ಸ್ಪೋರ್ಟಿಗೆ ಚೇಂಜ್ ಆಗ್ತಾ ಇದ್ದೀನಿ ನೋಡಿ, ಹೋಗ್ತಾ ಇದೆ ಗಾಡಿ. 42 ಭಾಳ ಪವರ್ ಜನ್ರೇಟ್ ಆಗುತ್ತೆ ಇದು ಸ್ಪೋರ್ಟ್ ಮೋಡಲ್ಲಿ. ಬೇಗನೆ ಪಿಕಪ್ ತಗೊಳುತ್ತೆ ಗಾಡಿ ಇದು. ಈ ನಾರ್ಮಲ್ ಪೆಟ್ರೋಲ್ ವೆಹಿಕಲ್ಗಿಂತನೂ ಟೂ ವೀಲರ್ಗಳಿಗಿಂತ ಇದು ಬೆಸ್ಟು. 70, 72, 73 ಒಳ್ಳೆ ಚೆನ್ನಾಗಿದೆ, ಪಿಕಪ್ ಎಲ್ಲ ಭಾಳ ಚೆನ್ನಾಗಿದೆ ಗಾಡಿ ಇದು. ಆದರೆ ಗಾಡಿ ಸ್ಪೋರ್ಟಲ್ಲಿದ್ದಾಗ ಯಾವಾಗಲೂ ಹೆಲ್ಮೆಟ್ ಯೂಸ್ ಮಾಡೇ ಗಾಡಿ ಓಡಿಸಿ. ಹೆಲ್ಮೆಟ್ ಇದ್ದಲ್ಲೇ ಮಾಡಿದರೆ ಅಕಸ್ಮಾತ್ ಏನಾದರೂ ಇದು ಏನು ಇದು ಸ್ಪೋರ್ಟ್ ಮೋಡಲ್ಲಿ 110, 150 ತನಕ ಹೋಗೋದ್ರಿಂದ ನಾವು ನಮ್ಮ ಸೇಫ್ಟಿನೂ ನೋಡ್ಕೊಬೇಕಾಗತ್ತೆ. ಭಾಳ ಬೇಗನೆ ಪಿಕಪ್ ತಗೊಳುತ್ತೆ ಇದು ಗಾಡಿ. ಮತ್ತು ಅಷ್ಟು ಹೆವಿ ವೆಯ್ಟ್ ಫೀಲ್ ಆಗೋದಿಲ್ವಲ್ಲ. ನಾವು ಗಾಡಿನ ಸ್ಪೀಡಾಗಿ ಓಡಿಸೋದಕ್ಕೂ ಒಂದು ಸ್ವಲ್ಪ ಭಯ ಅನಿಸುತ್ತೆ. ನಾವು ಆದಷ್ಟು ನಾವು 100 ಒಳಗಡೆ ಇದ್ರೇ ಬೆಸ್ಟ್ ಈ ಗಾಡಿ ನೋಡಿ. 90, 100 ತನಕ ಭಾಳ ಸ್ಪೀಡಾಗಿ ಹೋಗುತ್ತೆ ನೋಡಿ, ಭಾಳ ಚೆನ್ನಾಗಿ ನುಗ್ತಾ ಇದೆ ಗಾಡಿ. ಈ ಗಾಡಿನ ಆದಷ್ಟು ನಾವು ನಾರ್ಮಲ್ ಮೋಡಲ್ಲೇ ಯೂಸ್ ಮಾಡಬೇಕು. ಇದು ಫುಡ್ ಡೆಲಿವರಿ ಬಾಯ್ಸಿಗೆ, ಮತ್ತು ನಮ್ಮ ಹಳ್ಳಿ ಮನೆಗಳಲ್ಲಿ ಓಡಾಡ್ತಾರಲ್ಲ ಅವರಿಗೆ, ಮತ್ತು ಡೈಲಿ ಡ್ಯೂಟಿಗೆ ಹೋಗ್ತಾರಲ್ಲ ಆ ಜನಗಳಿಗೆ ಭಾಳ ಯೂಸ್ ಆಗುತ್ತೆ ಗಾಡಿ ಇದು. ಮತ್ತು ನಮಗೆ 1 ಲೀಟ್ರ್ ಪೆಟ್ರೋಲ್ ಈಗ 105ರಿಂದ 105 ರೂಪಾಯಿ ಆಗಿದೆ. ಈಗ ನಮ್ಮ ಒಂದು ಫುಲ್ ಚಾರ್ಜಿಗೆ ಮ್ಯಾಕ್ಸಿಮಮ್ ನಮಗೆ 40 ರುಪೀಸ್ ಕರೆಂಟ್ ಬಿಲ್ ಬರ್ಬೋದು. ಒಳ್ಳೆ ಗಾಡಿ ಇದು, ವರ್ತು ಈ ಗಾಡಿ ತಗೊಳೋದು ನೋಡಿ. ಇದಾಯಿತು ನಮ್ಮ ರಿವ್ಯೂ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಕನ್ನಡಾಂಬೆ.